ಆಂಶ್ ಪಿಕ್ಚರ್ಸ್ ನಮೋ ವೆಂಕಟೇಶ ಅನ್ನೋ ಸಿನಿಮಾನ ನಮ್ಮ ಮುಂದೆ ತರಬೇಕು ಅಂತ ಎಲ್ಲಾ ತರ ಪ್ರಯತ್ನಗಳನ್ನ ಮುಗಿಸಿ ಅದ್ಭುತವಾದ ಅಭಿನಯ ಮಾಡುವಂತ ಎಲ್ಲಾ ಆರ್ಟಿಸ್ಟ್ಗಳನ್ನ ನಾನು ಮಾತಾಡ್ತಾ ಬರ್ತಾ ಇದ್ದೀನಿ. ನಮ್ ಜೊತೆ ಇದ್ದಾರೆ ಪಾರ್ವತಿ ಅವರು. ಅವ್ರ ಇಂಟ್ರೊಡಕ್ಷನ್ ತಮಗೆ ಜಾಸ್ತಿ ಬೇಕಾಗೋದಿಲ್ಲ ಅಂತ ನನ್ಗೆ ಗೊತ್ತು. ದ ಫ್ಯಾಕ್ಟ್ ಇಸ್, ನಾನು ಹಲವಾರು ಎಪಿಸೋಡ್ಸ್ ಅಲ್ಲಿ ತಮಗೆ ತಿಳಿಸಿದ್ದೀನಿ, ನ್ಯಾಚುರಲ್ ಆಗಿ ಹಾಗೇನೆ ಒಂದು ಅವರನ್ನ ಹೇಗೆ ಕ್ಯಾಪ್ಚರ್ ಮಾಡಬೇಕು ಒಂದು ಆರ್ಟಿಸ್ಟ್ ಅಂತ ಇವರಿಂದ ತಿಳ್ಕೊಬಹುದು. ದಿಸ್ ಯಂಗ್ ಫೀಲ್ ವೆರಿ ವೆಲ್ ಡನ್. ಥ್ಯಾಂಕ್ ಯು ಸೋ ಮಚ್. ಆಡಿಯನ್ಸ್ ಐ ಹ್ಯಾವ್ ಚೆರಿಶ್ಡ್ ಎವ್ರಿ ಸೀನ್. ಮೋಸ್ಟ್ ಆಫ್ ದ ಟೈಮ್ಸ್ ನಂಗೆ ಏನ್ ಅನಿಸ್ತಿತ್ತು ಅಂದ್ರೆ ಆ ತಾಯಿ ಮತ್ತೆ ಮಗಳದು ಆ ಕಾಂಬಿನೇಷನ್ ಸೀನ್ಸ್ ಅಲ್ಲಿ ತಾವು ಎಕ್ಸ್ಪ್ರೆಸ್ ಮಾಡ್ಕೊಂಡಿರೋ ರೀತಿ, ಇಟ್ಸ್ ಜಸ್ಟ್ ಬ್ಯೂಟಿಫುಲ್. ತುಂಬಾ ಚೆನ್ನಾಗಿ ಬಂದಿದೆ ಆ ಸೀನ್ಸ್. ಅಫ್ಕೋರ್ಸ್ ದ ಕೆಮಿಸ್ಟ್ರಿ ವಿತ್ ಯುವರ್ ಬ್ರದರ್ ಹೇಳಕ್ಕಾಗಿ ಇನ್ನೊಂದು ಎರಡು ಪದಗಳು ಬೇಕಿಲ್ಲ ಅವರು. ಅವ್ರ ಟೈಮಿಂಗ್ ನಾವು ಜೊತೆ ರಿಯಾಕ್ಟ್ ಮಾಡಿರೋ ರೀತಿ, ಇಟ್ಸ್ ಜಸ್ಟ್ ಬ್ಯೂಟಿಫುಲ್, ಸೋ ನ್ಯಾಚುರಲ್. ಅಂಡ್ ವಿಜಿ ಆಸ್ ಎ ಡಿರೆಕ್ಟರ್, ಆಸ್ ಅನ್ ಆಕ್ಟರ್, ನಾವು ಅವ್ರನ್ನ ಪೊಸಿಷನ್ ಮಾಡ್ತಾ ಇದೀವಿ ಆಸ್ ದಿ ಹಂಬಲ್ ಹೀರೋ ಅಂತ. ಸೊ ನಮ್ಮ ಹಂಬಲ್ ಹೀರೋನು ಇಸ್ ಡನ್ ಎ ಗುಡ್ ಜಾಬ್ ಇನ್ ಟರ್ಮ್ಸ್ ಆಫ್ ಹಿಸ್ ಫಸ್ಟ್ ಎಫರ್ಟ್. ಈಗ ನಾವು ವೆನ್ ಐ ಟಾಕ್ ಅಬೌಟ್ ದ ಓವರ್ ಆಲ್ ಫಿಲ್ಮ್, ಬಿಫೋರ್ ಆಲ್ ಆಫ್ ದೋಸ್ ಥಿಂಗ್ಸ್, ಟೈಟಲ್ ಕೇಳಿದ್ರಲ್ವಾ, ನಮೋ ವೆಂಕಟೇಶ, ವಾಟ್ ಕೇಮ್ ಇನ್ ಟು ಯುವರ್ ಮೈಂಡ್? ಗೋವಿಂದರೇ ಗೋವಿಂದ ಗೋವಿಂದ. ಇಲ್ಲ ಡೆಫಿನೆಟ್ಲಿ ಮೂವಿ ಇಸ್ ನಾಟ್ ಲೈಕ್ ದಟ್. ಟಚ್ ವುಡ್ ಆ್ಯಂಡ್ ಫಿಂಗರ್ ಕ್ರಾಸ್, ತುಂಬ ಚೆನ್ನಾಗಿ ಬಂದಿದೆ ಮೂವಿ ಕೂಡ. ಆ್ಯಂಡ್ ನಾನು ಏನು ಡಬ್ಬಿಂಗ್ ಮಾಡ್ತಾ ನೋಡಿದ್ನೋ ಅದರಲ್ಲಿ ನಂಗೆ ತುಂಬ ಇಷ್ಟ ಆಯಿತು. ಯಾಕಂತಂದರೆ ಟು ಬಿ ವೆರಿ ಫ್ರ್ಯಾಂಕ್, ಸರ್ ನನ್ನನ್ನು ಮೂವಿ ಮಾಡೋ ಒಂದು 2 years ಮುಂಚೆ ಮೀಟ್ ಮಾಡಿದ್ದು. ಮಂಗಳೂರಿಗೆ ಬಂದಿದ್ರು, ಅವ್ರು ಧರ್ಮಸ್ಥಳಕ್ಕೆ ಹೋಗ್ಲಿಕ್ಕಿತ್ತು ಅಂತ ಹೇಳಿ ಬಂದಿದ್ರು. ಅವ್ರಿಗೆ ನನ್ನ ನಂಬರ್ ಒಂದು ಸೀರಿಯಲ್ ಮ್ಯಾನೇಜರಿಂದ ಸಿಕ್ಕಿತ್ತು. ನಾನು ಹುಡ್ಕೊಂಡು ಅಲ್ಲಿವರೆಗೂ ಬಂದು, ಹಿ ಹ್ಯಾಡ್ ವಾಟ್ ದ ಸ್ಕ್ರಿಪ್ಟ್, ಇಷ್ಟು ಒಂದು ದಪ್ಪದೊಂದು ಸ್ಟೋರಿ ಲೈನ್. ಸ್ಟೋರಿ ignorance is bliss. ಓಕೆ, ಕಂಟಿನ್ಯೂಯಿಂಗ್, ಏನು ಒಂದು ಸ್ಕ್ರಿಪ್ಟ್ ತೊಗೊಂಡ್ಬಂದಿದ್ರು. ಯಾಕಂತಂದರೆ ನಮ್ಮ ಕಡೆ ಹೇಗೆ ಅಂತಂದರೆ ಕೆಲವೊಬ್ರು ಆ ಸ್ಟೋರಿ ಬೋರ್ಡ್ ಅಂತ ಇಟ್ಕೊಳ್ತಾರೆ, ಇನ್ನು ಕೆಲವೊಬ್ರು ನಾನು ಇಟ್ಕೊಳ್ಳಲ್ಲ. ನಾರ್ಮಲಾಗಿ ಹಿಂಗೆ ಸ್ಟೋರಿ ಹೇಳ್ಬಿಡ್ತಾರೆ, ಹಿಂಗಿದೆ ಇದು ಒಂದು ಲೈನು ಅಂತ ಹೇಳಿ. ಸೊ ನನಗೆ ಅದನ್ನು ನೋಡಿ ತುಂಬ ಇಷ್ಟ ಆಯಿತು. ಓಕೆ, ತುಂಬ ಪ್ರೊಫೆಷ್ನಲ್ ಆಗಿ ವಿ ಆರ್ ಡೂಯಿಂಗ್ ಇಟ್ ಅಂತ ಹೇಳಿ ನಾನು ಸರಿಗೆ ಕೇಳಿದೆ ಹೇಗೆ ಏನು ಅಂತೇಳಿ. ಹಿ ಎಕ್ಸ್ಪ್ಲೇನ್ ಲೈಕ್ ಆಲ್ಮೋಸ್ಟ್ 3 hours ಏನೋ ನಮ್ಮ ಕೆಫೆ ಕೂತ್ಕೊಂಡು ಸ್ಟೋರಿನ ಎಕ್ಸ್ಪ್ಲೇನ್ ಮಾಡಿದರು. ಆಮೇಲೆ ಸರಿ ಆಯಿತು ಸರಿ ಓಕೆ ಅಂತ ಅಂದೆ. ಆ್ಯಂಡ್ ಅವಾಗ ನಾನು ಸಪೂರ್ ಆಯಿತು, ಐ ವಾಸ್ ಲೀನ್ ಅವಾಗ. ಸೊ ಲೈಕ್ ಹೀಗೆ ಇರಿ ದಯವಿಟ್ಟು ಹೀಗೆ ಅಂತ ಹೇಳಿ ಐ ಆಮ್ ಲೈಕ್ ಆಯಿತು ಅಂತ. ಬಟ್ ಮೂವಿ ಸ್ಟಾರ್ಟ್ ಆಗೋಕ್ಕೆ ಒಂದು ಆಲ್ಮೋಸ್ಟ್ 1 year ಏನೋ ಆಯಿತು. ಸೊ ಇದು ಸ್ಟೋರಿ ನಾವು ಅಗೇನ್ ಆಫ್ಟರ್ 8 months ಏನೋ ನಾವೆಲ್ಲರೂ ಒಂದು ಕಡೆ ಜಾಯ್ನ್ ಆಗಿ ಸ್ಕ್ರಿಪ್ಟ್ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ನಮೋ ವೆಂಕಟೇಶ ಅಂತೇಳಿ ಟೈಟಲು ಹಿಂಗಿದೆ. ಓಕೆ ನೈಸ್, ದೇವ್ರ ಹೆಸರಲ್ಲಿ ಬರ್ತಾ ಇದೆ. ಅಲ್ಲಿಂದ ನಂದು ಕೂಡ ಪಾರ್ವತಿ ಅಂತ ಹೇಳಿ ಆಗಲಿ, ಬಿಕಾಸ್ ನನ್ನ ಹೆಸರು ಪಾರ್ವತಿನೇ. ಸೊ ನಾನು ಇದೇ ಮೂವಿಯಿಂದ ಐ ವಿಲ್ ರೀಸ್ಟಾರ್ಟ್ ಮೈ ಜರ್ನಿ ಆಸ್ ಪಾರ್ವತಿ ಅಂತ ಅಂದೆ. ಸೊ ದೇವ್ರು ಏನೋ ಒಂದು ವರ ಕೊಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇವಾಗ ಮೂವಿ ಒಪ್ಕೊಂಡಿದ್ದು. ಜಸ್ಟ್ ಟು ಲೆಟ್ ಯು ನೋ, ಮೋಸ್ಟ್ ಆಫ್ ದ ಟೈಮ್ಸ್ ನಾನು ಕೇಳ್ಕೊಂಡು ಬಂದಿರೋ ಪ್ರಕಾರ ಎಲ್ಲಿ ಬಾಲಾಜಿ ಅಂತ ಹೆಸರಿದೆಯೋ ಅಲ್ಲೆಲ್ಲ ಸಿನಿಮಾಗೆ ಮಾಧ್ಯಮಕ್ಕೆ ತುಂಬಾ ಅದ್ಭುತವಾದ ಒಂದು ಪ್ರಗತಿ ಬಂದಿದೆ ಅಂತ ಕೇಳ್ಪಟ್ಟಿದ್ದೀನಿ. ಹಾಗೆ ಆಗಲಿ, ನಾವು ಮೂವಿಂಗ್ ಟು ರಾಕ್ ಸ್ಟಾರ್ ಐ ಕಾಂಟ್ ಟೇಕ್ ದಿಸ್ ಎನಿಮೋರ್. ಓಕೆ ಪರವಾಗಿಲ್ಲ, ಆದ್ರೂ ಅಡ್ಜಸ್ಟ್ ಮಾಡ್ಕೊಳ್ಳಿ. ಗೂಗಲ್ ಪೇ ಮಾಡಿದ್ದಾರೆ. ಸೊ ದ ಫ್ಯಾಕ್ಟ್ ಇಸ್ ಆಲ್ ಸೈಡ್ ಎಂಡ್ ಆಗಿ ಅವ್ರು ಎಷ್ಟು ಹ್ಯೂಮರಸ್ ಆಗಿ ಎಷ್ಟು ಅದ್ಭುತವಾಗಿ ನಟನೆ ಮಾಡ್ತಾರೋ ಹಾಗೆ ವ್ಯಕ್ತಿತ್ವದಲ್ಲೂ ಅವ್ರು ಬಂದ ಕೂಡಲೇ ಒಂದು ಒಳ್ಳೆ ವಾತಾವರಣ. ಸರ್ ನಾನು ನೋಡ್ತೀನಿ ಸರ್, ನನ್ಗೆ ಇದು ನಮ್ಮ ಪಾರ್ವತಿ ಅವ್ರಿಗೆ ಬಹಳಷ್ಟು ಕಷ್ಟ ತೊಂದರೆ ಕೊಟ್ಟಿದ್ದಾರೆ. ನೀವೇ ಅಲ್ಲ, ಈ ತರಲೆ ಮಾಡೋದ್ರಲ್ಲಿ ನಂಬರ್ 1 ಅಂತಾನು ಕೇಳ್ಪಟ್ಟಿದ್ದೀನಿ. ಆದ್ರೂ ಎಲ್ಲ ಬಿಟ್ಬಿಟ್ಟು ನಿಜ ಹೇಳ್ತೀನಿ ನಿಮ್ಗೆ, ವ್ಯಕ್ತಿತ್ವ ಅನ್ನೋದು ಹೀಗಿರ್ಬೇಕು. ಯಾಕಂದ್ರೆ ಒಬ್ರಿಗೆ ಯಾವತ್ತು ಸಂತಸ ಕೊಡ್ಬೇಕೇ ಗೊತ್ತು, ಇನ್ನೊಬ್ರಿಗೆ ನೋವು ಮಾಡುವಂತ ಒಂದು ವ್ಯಕ್ತಿತ್ವ ಯಾರು. ಆ ವಿಷಯದಲ್ಲಿ ಕ್ಲೀನ್, ನ್ಯಾಚುರಲಿ ವೆರಿ ನೈಸ್ ಆಸ್ ಅ ಹ್ಯೂಮನ್ ಬೀಯಿಂಗ್. ನಿಮಗ್ ಬಂದಾಗ ವೆನ್ ಐ ಟಾಕ್ ಅಬೌಟ್ ಯುವರ್ ಕ್ಯಾರೆಕ್ಟರ್, ನಿಮ್ಗೆ ಎಲ್ಲೂ ಅನಿಸ್ಲಿಲ್ವಾ ಸ್ನ್ಯಾಪ್ಸ್ಟಿಕ್ ಎಲ್ಲ ಈಗಿನ ಕಾಲದಲ್ಲಿ ಆ ತರ ಕಾಮಿಕ್ ಸೀನ್ಸ್ ಇದ್ರೆ ಜನಕ್ಕೆ ಅದು ಅಷ್ಟು ಅಪೀಲ್ ಆಗಲ್ಲ ಅಂತೆಲ್ಲ ಏನಾದ್ರು ಅನ್ಸ್ತಾ, ಅಥವಾ ಇಲ್ಲ ಈ ಕಥೆಗೆ ಈ ತರ ಕಾಮಿಕ್ ಸೀನ್ಸ್ ಇರಬೇಕು ಅಂತ ನಿಮ್ಗೆ ಪರವಾಗಿಲ್ಲ ಮಾಡ್ಬೋದು ಅಂತ ಅನಿಸ್ತಾ?
ಮನಸ್ಸಿನಲ್ಲಿ ನಗುಲೆ ಅಷ್ಟು ಬಿಟ್ಟು ಮಗು ಅಳ್ತಾನೆ ಬಿಟ್ಟಿದ್ರು ಆ ಮಗು ಮಾತ್ರ ಅಳ್ತಿದ್ದು ನೋಡಿದಾಗ ನಾಟ ಸೊ ಹಾಗೆ ನಮ್ಮ ಮಗು ತರ ಸಾಕು ಬೇರೆಲ್ಲ ನಮೋ ವೆಂಕಟೇಶ್. ಇಲ್ಲ ಪಾಪ ನಮ್ಮ ನಾವು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ದಾರಿನೇ ಆಗ್ತಾ ಇಲ್ಲ. ಇಲ್ಲಿರೋ ಇಬ್ರು ಕಲಾವಿದರು ಅವ್ರನ್ನ ಸದಾ ಕಾಲ ಹೀಗೆ ಕಾಲು ಹಿಡಿದಿರ್ತಾರೆ. ನೀವು ಬೇಜಾರು ಮಾಡ್ಕೋಬೇಡಿ, ಮುಂದುವರಿಸಿ. ಗೊತ್ತಿದೆ ಅತಿ ವಿನಯಂ ಧೂರ್ತ ಲಕ್ಷಣಂ. ಇದು ಹೇಳಿ ಸರ್, ಸಾರಿ ಸರ್, ಹೇಳಿ ಸರ್. ನಾನು ದುಡಿಯೋದು ಅಂದ್ರೆ ಅದು ಎಷ್ಟು ಚೆನ್ನಾಗಿ ಈಗ ನಾನು ಹಿಂಗೆ ವಾಳ್ಕೊಂಡಿದ್ದೀನಿ ಸಿನಿಮಾದಿಂದ ನಾನೇನು ಬೀಂಗ್ ಆಕ್ಟರ್ ಎಲ್ಲರೂ ಮಾಡ್ಬೇಕು ಅಂತ ಅದು ಹಿಂಸಾಗಳು ಯಾವಾಗ ಕಾಮಿಡಿ Many roles. Yes, it's all about getting it right. ನಷ್ಟಕರವಾಗಿ ನಿಮ್ಮ ಕಾಮಿಕ್ ಟೈಮಿಂಗ್ ಇಸ್ ಎಕ್ಸಲೆಂಟ್. ಹಾಗಾಗಿ ಮುಂದುವರಿಸ್ತೀನಿ. ನಿಮ್ಮ ಬಗ್ಗೆ ಇನ್ನೊಂದು ವಿಷಯ, ಅಲ್ಲಿ ಒಬ್ಬ ಕ್ಯಾರೆಕ್ಟರ್ ಯಾವ ತರ ಇದೆ ಅಂದ್ರೆ ಶಿ ವಾಂಟೆಡ್ ಟು ಬಿ ಅನ್ ಆಕ್ಟರ್. ಆದ್ರೆ ಮನೆಯಲ್ಲಿ ಅವ್ರಿಗೆ ಇಲ್ಲ ತೊಂದರೆ ಇಲ್ಲ. ಇಲ್ಲೇನು ಅಂತಂದ್ರೆ ಏನಕ್ಕೆ ಜನನ ಈ ತರ ನಾನು ಸ್ಕೂಲ್ ಫೀಲ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅವರು ಯಾವುದೇ ಒಂದು ಟ್ರೈಲರ್ ನೋಡಿದ್ರು ದೇ ಶುಡ್ ಅಂಡರ್ಸ್ಟ್ಯಾಂಡ್ ವೈ ದೇರ್ ಇಸ್ ಸೋ ಮಚ್ ಆಫ್ ವ್ಯಾಲ್ಯೂ ದಟ್ ವಿ ಆರ್ ಡಿಸ್ಕಸಿಂಗ್ ಇನ್ ದಿಸ್. ಸೊ ಆನ್ ದಟ್ ನೋಟ್ ಅವರು ಆ ಒಂದು ಟ್ರಾನ್ಸಿಷನ್ ತೋರಿಸ್ತಾರೆ ಒಂದು ಸೀನ್ ಅಲ್ಲಿ. ನಾನು ಒಬ್ಬ ಆಕ್ಟರ್ ಆಗ್ಬೇಕಾಗಿತ್ತು ಅಂತ ಹೇಳಿ ಮುಂದೆ ಆಗ್ತಿರುವಂತ ಅವನ್ಗೆ ಶೇರ್ ಮಾಡ್ಕೊಳ್ತಾರೆ. ಆ ಸೀನ್ ನನಗೆ ತುಂಬಾ ಇಷ್ಟ ಆಯ್ತು. ವೈ ಯು ಆರ್ ಎನಾಕ್ಟಿಂಗ್ ದಟ್ ಯು ಆರ್ ನಾಟ್ ದಟ್ ಕಾಮಿಕ್ ಟೈಮಿಂಗ್ ಶಾಪ್, ಬಟ್ ಅದ್ಭುತವಾಗಿ ತಾವು ಆ ನೋವನ್ನು ವ್ಯಕ್ತಪಡಿಸ್ತೀರಾ. ಅದು ಪ್ರಿಪರೇಷನ್ ಬಗ್ಗೆ ಏನಿಲ್ಲ ಪ್ರಿಪರೇಷನ್ ಆಗಿರೋ ನೋವುಗಳು ಅನ್ನೋದಕ್ಕಿಂತ ಒಂದು ಪ್ರಾಸೆಸ್ ಇದೆ ಸರ್. ಆಕ್ಟರ್ ಆಗಬೇಕು ಅನ್ನೋ ಪ್ರಾಸೆಸ್ ಅಲ್ಲಿ ಅದು ಯಾವಾಗಲೂ ಆಗ್ತದೆ. ನೀವು ಯಾವುದೇ ಆರ್ಟಿಸ್ಟ್ ಕೇಳಿದ್ರು ಅದು ಅವರ ಸೋನಲ್ಲಿ ಆಗಿರುತ್ತೆ. ಏನಕ್ಕೆ ಅಂದ್ರೆ ನೀವು ಯಾವುದೇ ವ್ಯಕ್ತಿಗಳನ್ನ ಕೇಳಿದ್ರು ಯಾವುದೇ ಆರ್ಟಿಸ್ಟ್ ತಗೊಳ್ಳಿ, ಅದು ಎರಡು ಮಹಾನ್ ಆರ್ಟಿಸ್ಟ್ಗಳ ಮಧ್ಯೆ ನಡೆಯೋ ಕಾನ್ವರ್ಸೇಷನ್. ಅದು ದೊಡ್ಡ ಆರ್ಟಿಸ್ಟ್ ಇಂಗ್ಲಿಷ್ನ ಆಕ್ಟರ್ಸ್ ವೈ ಐ ವಾಂಟ್ ಟು ಬಿ ಅನ್ ಆಕ್ಟರ್ ಅಂತ ನಾನು ಯಾಕೆ ಆಕ್ಟರ್ ಆಗಬೇಕು ಅಂತ ಹೇಳಿ. ಸೊ ಅವರಿಗೂ ಮಾತಾಡ್ತಾ ನನ್ನ ಎಕ್ಸಿಸ್ಟೆನ್ಸ್ ಇದೆ ಅಂತ ನಾನು ಇಡೀ ಜಗತ್ತಿಗೆ ಹೇಳ್ಬೇಕು ಅನ್ನೋದಕ್ಕೋಸ್ಕರ ಅವರು ಅದನ್ನ ಮಾಡ್ಕೊಳ್ತಾ ಇರ್ತಾರೆ. ಆಮೇಲೆ ನನ್ನ ಪ್ರಿಪರೇಷನ್ ಹೇಗಿರುತ್ತೆ ಅಂದ್ರೆ ನಾನು ಕನೆಕ್ಟ್ ಮಾಡ್ಕೊಳ್ತೀನಿ. ಇದಕ್ಕೆ ಹೀಗಿದೆ ಒಂದು ಮುನ್ನೆ ಒಂದು ಕತೆ ಇರುತ್ತೆ. ನನ್ನ ಕತೆ ನನಗೆ ಮಾತ್ರ ಗೊತ್ತಿರೋದು. ನಾನು ಎಷ್ಟು ಒಳ್ಳೆಯವನು, ನಾನು ಎಷ್ಟು ಕೆಟ್ಟವನು ಅನ್ನೋದು ಜೀವನದಲ್ಲಿ ಆ ವ್ಯಕ್ತಿ ಮಾತ್ರ ಗೊತ್ತಿರೋದು, ಇನ್ಯಾರಿಗೂ ಗೊತ್ತಿಲ್ಲ. ಇನ್ನೆಲ್ಲರೂ ಪರ್ಸ್ಪೆಕ್ಷನ್ ಅಲ್ಲೇ ನಡೀತಾರೆ. ಇವ್ರು ಹೀಗಿದ್ದಾರೆ, ಅವ್ರು ಹಾಗಿದ್ದಾರೆ, ಅವ್ರು ಅನ್ಕೊಂಡಿರ್ತಾರೆ, ಇವನ್ನೆಲ್ಲ. ಸೊ ಅದನ್ನ ಹಿಂದ್ಗಡೆಯಿಂದ ನಾನು ತಗೊಂಡು ನನ್ನ ಪ್ರಿಪರೇಷನ್ ಇದ್ದು ನನ್ನ ಲೈಫಲ್ಲಿ ಆದ ನೋವುಗಳನ್ನ ಅಲ್ಲಿಗೆ ತಗೊಂಡು ಮಾಡೋದಂತ. ವೆರಿ ಸೊ ಬೇಸಿಕಲಿ ಏನು ಅಂತಂದ್ರೆ ಈ ಹಾಡುಗಳು ಹಾಡ್ತಾರಲ್ಲ, ಇಫ್ ಯು ಆಸ್ಕ್ ಎನಿ ಗುಡ್ ಸಿಂಗರ್ ದರ್ದ್ ಅನ್ನೋ ಒಂದು ಪದ ಇದೆ. ಹೇಗೋ ಒಬ್ಬ ಸಿಂಗರ್ಗೆ ಮುಖ್ಯ, ಹಾಗೇನೆ ಒಬ್ಬ ಆರ್ಟಿಸ್ಟ್ಗೆ ಆ ಸ್ಟ್ರಗಲ್ ಪ್ರಾಬಬ್ಲಿ ಗಿವ್ಸ್ ದೆಮ್ ದ ಕಂಪ್ಲೀಟ್ ಜರ್ನಿ. ನೋಡಿ ಸರ್, ಯಾವುದೇ ಆರ್ಟಿಸ್ಟ್ ಅಂತ ತಗೊಳ್ಳಿ, ಯಾವುದೇ ಸೂಪರ್ ಸ್ಟಾರ್ಸ್ ಅಂತ ತಗೊಳ್ಳಿ, ಅವ್ರ ಕಣ್ಣಲ್ಲಿ ನೋಡಿದ್ರೆ ಹೇಳ್ತಾರೆ, ಅವ್ರ ಕಣ್ಣಲ್ಲಿ ನೋಡಿದ್ದಾರೆ. ಇಲ್ಲಿ ನಮೋ ವೆಂಕಟೇಶ ನಿಮ್ಗೆಲ್ಲರಿಗೂ ಬರೀ ಸಂತಸ ತರಲಿ ಅಂತ ಹೇಳ್ತಾ ನಾನು ಮೈ ಡೈರೆಕ್ಟರ್ ವಿಜಯ್, ನೀವು ಇವಾಗ ತುಂಬಾ ಮುಖ್ಯವಾದ ಒಂದು ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದೀರಾ. ನಾಳೆ ಇನ್ನೊಬ್ಬ ವಿಜಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಬರಬೇಕು ಅಂತ ಅಂದ್ರೆ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ನಾನು ಹಲವಾರು ಕಡೆ ಮೆನ್ಷನ್ ಮಾಡಿದ್ದೀನಿ. ನೀವು ವೆನ್ ಯು ಆರ್ ವರ್ಕಿಂಗ್ ವಿತ್ ಸಂಬಡಿ ಹೂ ಇಸ್ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಇನ್ ಟೆಲಿವಿಷನ್ ಆಸ್ ವೆಲ್, ಅವರು ತುಂಬಾ ಹೆಸರು ಮಾಡಿದ್ದಾರೆ. ಅಂತ ಟೈಮ್ನಲ್ಲಿ ಇಸ್ ದೇರ್ ಥಿಂಗ್ ದಟ್ ಯು ಎಕ್ಸ್ಪೀರಿಯನ್ಸ್ ಸೇಯಿಂಗ್ ದಟ್ ಇದು ಈ ಕ್ಷೇತ್ರದಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಆಸ್ ಅನ್ ಆಕ್ಟರ್ ಆರ್ ಪ್ರಾಬ್ಲಿ ಆಸ್ ಅ ಡೈರೆಕ್ಟರ್ ಅಂತೀನ ಅಂತ? ಅದು ಫಸ್ಟ್ ಟೈಮೇ ಮೇಡಮ್ ಎಕ್ಸ್ಪೀರಿಯನ್ಸ್ ಕೊಟ್ಟರು ನನಗೆ. ಆ್ಯಕ್ಚುಲಿ ಸಿನಿಮಾ ಓಕೆ ಆದಾಗ ಶ್ರೀನಿವಾಸ್ ಸರ್ ನನಗೆ ಯಾವಾಗ ನಮ್ದೊಂದು ಅಫಿಷಿಯಲಿ ನನಗೆ ಓಕೆ ಚಾಲು ಮಾಡೋಣ ಪ್ರಾಜೆಕ್ಟ್ ಅಂತ ಬಂದಾಗ ಫಸ್ಟ್ ಕಾಲ್ ಮಾಡಿ ಶರತ್ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಮ್ಯೂಸಿಕ್ ಕೆಲಸಗಳನ್ನ ಒಂದು ಹಂತಕ್ಕೆ ನೀವು ಶುರು ಮಾಡ್ಕೋಬೇಕು ಅಂತ ಹೇಳಿದ್ಮೇಲೆ ಕೆಂಗೇರಿ ರೈಲ್ವೆ ಸ್ಟೇಷನಲ್ಲಿ ನಿಂತ್ಕೊಂಡು ಮೈಸೂರಿಗೆ ಹೊರಡೋ ಗ್ಯಾಪಲ್ಲಿ ನಾನು ಇವರಿಗೆ ಫೋನ್ ಮಾಡಿದ್ದು. ಫೋನ್ ಮಾಡಿಬಿಟ್ಟು ನೀವು ಫೋನ್ ಮಾಡ್ತೀರಾ ಅಂತ ಹೇಳಿದರು ಮ್ಯಾನೇಜರು, ಹೇಳಿ ಅಂತ. ನಾನು ಫಸ್ಟು ನೀವು ಹೇಳ್ದಂಗೆ ಆ ರೆಸಿಸ್ಟೆನ್ಸ್ ಅನ್ನೋದು ಇರುತ್ತೆ. ಬಿಕಾಸ್ ಅವ್ರು ಆಲ್ರೆಡಿ ನಮ್ಮ ತಾಯಿಗೆ ತುಂಬ ಇಷ್ಟ ಇವರು, ಗಟ್ಟಿ ಮೇಳ ನೋಡ್ತಾ ಇದ್ರು. ಸೊ ಅವರ ಲವ್ಲವಿಕೆ ನಟನೆ ಇದೆಯಲ್ಲ, ಅದು ಈ ಪಾತ್ರಕ್ಕೆ ಬೇಕಿತ್ತು. ಅದು ಹೆಂಗಿರುತ್ತೆ ಅಂತಂದ್ರೆ ಲವ್ಲವಿಕೆಯಿಂದ ಇರಬೇಕು ಅಂತಾಗ್ಲಿ ಹಾಗೆ ಮಾಡಬೇಕು ಅನ್ನೋದಲ್ಲ, ಸನ್ನಿವೇಶಗಳು ಆಕೆನ ಹಾಗೆಲ್ಲ ಎನಾಕ್ಟ್ ಮಾಡೋ ಹಾಗೆ ಮಾಡ್ತಿರುತ್ತೆ ಅಂತ. ಸೊ ಹೀಗೆ
ಸರಿಯಾದ ಕಲಾವಿದ ಆಗ್ತಾರೆ ಈ ಪಾತ್ರಕ್ಕೆ ಅಂತ ಅನ್ಕೊಂಡು ನಾನು ಕರೆ ಮಾಡಿದಾಗ ಆ ರೆಸಿಸ್ಟೆನ್ಸ್ ಇದಕ್ಕೆ ಫಸ್ಟ್ ಹೇಳಿದ್ದು ಆ ಮೇಡಮ್ ನಮ್ದು ಹೊಸಬರು ಟೀಮು ಲೋ ಬಡ್ಜೆಟ್ ಸಿನಿಮಾ ಇದೊಂದು ಫಸ್ಟ್ ಹೇಳ್ಬಿಡ್ತೀರಾ ಅಲ್ವಾ ಹೇಳಬೇಕಲ್ಲ, ನೀವೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಬಿಟ್ಟು ಕೇಳ್ತು ಅಂದ್ರೆ ಆಮೇಲೆ ಓ ಅಂತ ನೀವು ಟುಸ್ಸಾಗಬಾರ್ದಲ್ಲ ಅಂತ. ಸರಿ ಆಯ್ತು ಹೇಳಿ ಅಂದ್ರು. ಆಯ್ತು 1 ನಿಮಿಷ ಇರಿ, ಇಲ್ಲಿ ಯಾವ್ದೋ ಕಾರ್ ಪಾರ್ಕಿಂಗ್ ಇದಾಗ್ತಾ ಇದೆ 2 ನಿಮಿಷ ಮಾಡ್ತೀನಿ ಅಂದ್ರು. ಅವ್ರು 2 ನಿಮಿಷ ಮಾಡ್ತೀನಿ ತಿಟ್ಟ ತಕ್ಷಣ ನನ್ನ ತಲೆಯಲ್ಲಿ ಹೊಡೆದಿದ್ದು, ಓ ಇವ್ರಿಗೆ ಹೋಗ್ಬಿಡ್ತೇನೆ ಇಂಟ್ರೆಸ್ಟ್ ಇವ್ರಿಗೆ ಅಂತ. ಸರಿ ಟ್ರೈನ್ ಬರಕ್ಕೆ ಒಂದು 20 ನಿಮಿಷ ಇತ್ತು ನೋಡೋಣ ಅಂತ ಬಟ್ ಫೋನ್ ಮಾಡಿದಾಗ ಒಂದು ಲೈನ್ ಹೇಳಿದ ತಕ್ಷಣ ಅವ್ರಿಗೆ ಆಲ್ರೆಡಿ ಇಂಪ್ರೆಸ್ ಆಯ್ತು ಅಲ್ಲೇನೆ. ಇಲ್ಲ ಚೆನ್ನಾಗಿದೆ ಇದು ಅಂತ ಅನ್ನಿಸ್ಬಿಟ್ಟು ಅಂತ ನಾನು ಆಮೇಲೆ ನನ್ನ ಹಿನ್ನೆಲೆ ಹೇಳಿದೆ, ನಾನು ಈ ಥರ ಸೀತಾರಾಮ್ ಸರ್ ಹತ್ರ ಕೆಲಸ ಮಾಡ್ತಾ ಇದ್ದೆ, ಇಷ್ಟಿಷ್ಟೆಲ್ಲ ವರ್ಕ್ ಮಾಡಿದ್ದೀನಿ ಇದುವರೆಗೂ. ಆಮೇಲೆ ಈಗ ಫುಲ್ ಫ್ಲೆಡ್ಜ್ಡ್ ಆಗಿ ಸಿನಿಮಾ ಮಾಡೋದಕ್ಕೆ ಬಂದಿದ್ದೀನಿ. ಸೊ ನಾವು ಸ್ಕ್ರಿಪ್ಟ್ ಪೂಜೆಗೆ ಅಂತ ಧರ್ಮಸ್ಥಳಕ್ಕೆ ಬರ್ತಾ ಇದ್ದೀವಿ, ನೀವು ಇರ್ತೀರಾ ಈ ಡೇಟಲ್ಲಿ? ಇರ್ತೀನಿ ಸರ್ ಅಂತ ಹೇಳಿದಾಗ ನಾವು ಮಂಗಳೂರಿಗೆ ಹೋಗಿದ್ವಿ. ಅದು ಕೂಡ ಹೆಂಗೆ ಅಂತಂದರೆ ಈ ಪ್ರಯಾಣ ಪ್ರತಿ ಸಲ ಸ್ಟ್ರಗಲ್ ಅನ್ನೋದಕ್ಕಿಂತ ಏನೋ ಒಂದು ರೆಸಿಸ್ಟೆನ್ಸ್ ಕ್ರಿಯೇಟ್ ಮಾಡ್ತಾನೆ ಇತ್ತು. ಏನಂತಂದರೆ ನಿಮ್ಗೆ ಲಾಸ್ಟ್ ಎಪಿಸೋಡ್ಸಲ್ಲಿ ಸರ್ ಹೇಳಿದ್ದಾರೆ, ನಾವು ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೂ ನಾನು ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಥರನೇ ಹೋಗ್ಬೇಕಾಗಿತ್ತು. ಅಲ್ಲಿಗೆ ಹೋದಾಗ ಈ ಸುಳ್ಯದಲ್ಲಿ ಅವಾಗ ಒಬ್ರು ಕಾರ್ಯಕರ್ತರದೊಂದು ಮರ್ಡರ್ ಆಗಿಬಿಟ್ಟು ಇವ್ರನ್ನ ರೀಚ್ ಮಾಡಕ್ಕೆ ಹೋಗೋಷ್ಟರಲ್ಲಿ ಸೆಕ್ಷನ್ 144 ಜಾರಿ ಆಗೋಯ್ತು. ನಾನು ಇವ್ರಿಗೆ ಫೋನ್ ಮಾಡ್ಬಿಟ್ಟು, ಮೇಡಮ್ ನಿಮ್ಮ ಕೆಫೆಗೆ ಬರ್ಬೋದಾ, ಎಲ್ಲಿ ಬರೋದು, ಈ ಥರ ಆಗೋಗ್ಬಿಟ್ಟಿದೆಯಲ್ಲ ಅಂತ. ಇಲ್ಲ ಸರ್ ನೀವು ಬರ್ಬೋದು, ಇಲ್ಲೇ ಬನ್ನಿ ಓಕೆ ಅಂತ. ನನಗೆ ಒಂದು ಅಳಿಕೆ ಏನಂತಂದರೆ ಹೋಗ್ತಾ ಕೆಫೆಲಿರೋ ಕಸ್ಟಮರ್ಸ್ ಎಲ್ಲ ಹೋಗ್ತಿದ್ದಾರೆ, ಬಿಕಾಸ್ ಇಟ್ ವಾಸ್ ಆಲ್ರೆಡಿ ಅಬೌಟ್ 8:30. ನಾನು ಹೋಗಿ ನಂದು ಅವಲೋಕನ ಅಂತ ಒಂದು ಶಾರ್ಟ್ ಫಿಲಮ್ ತೋರಿಸಿ, ದ ಓನ್ಲಿ ಥಿಂಗ್ ನಾನು ಅದೆಲ್ಲ ತೋರಿಸಿದ್ದು ಯಾಕೆ ಅಂತಂದರೆ ನೀವು ಹೇಳಿದಾಗೆ ಅವ್ರು ಆಲ್ರೆಡಿ ಒಂದಷ್ಟು ಫಿಲ್ಮ್ಸ್ ಮಾಡಿದ್ದಾರೆ, ತುಳುನಲ್ಲಿ ಎಸ್ಟಾಬ್ಲಿಷ್ಡ್ ಆರ್ಟಿಸ್ಟ್ ಆಗಿದ್ದಾರೆ. ಸೊ ಆಲ್ರೆಡಿ ಧಾರಾವಾಹಿ ನಡೀತಾ ಇದೆ ಕೂಡ. ಅವ್ರಿಗೆ ನನ್ನನ್ನು ನಂಬಬೇಕು ಅನ್ನೋದಕ್ಕೆ ಅವ್ರಿಗೆ ಏನಿರುತ್ತೆ. ಮತ್ತೆ ನಾನು ಒಂದು ಕಥೆನ ಚೆನ್ನಾಗಿ ಹೇಳ್ಬಿಟ್ಟು ಮಾತ್ರಕ್ಕೆ ಚೆನ್ನಾಗಿ ತೆಗಿತೀನಿ ಅನ್ನೋದಕ್ಕೆ ಏನು ಗ್ರೌಂಡ್ಸ್ ಇರಲ್ಲ. ಹಾಗಾಗಿ ಒಂದು ಕಿರುಚಿತ್ರ ತೋರಿಸಿ ಇದನ್ನ ಈ ಥರ ನಾನು ಮಾಡಬಲ್ಲೆ ಅಂತ ಹೇಳಿ ಅವ್ರಿಗೊಂದು ಟ್ರಸ್ಟ್ ಬರಲಿ, ಒಂದು ಟೀಮ್ ಚೆನ್ನಾಗಿದೆ ಅನ್ನೋ ಥರಕ್ಕೆ ಮಾಡಿದಾಗ ನಾನು ಕಥೆಯೆಲ್ಲ ಹೇಳಿ ಮುಗಿಸೋಷ್ಟೊತ್ತಿಗೆ ಇಫ್ ಐ ಆಮ್ ನಾಟ್ ರಾಂಗ್ ಸಮ್ವೇರ್ ಅರೌಂಡ್ 9:30 ಆಗಿತ್ತು ಅಂತ ಅನ್ಸುತ್ತೆ ರಾತ್ರಿ. ನಂಗೆ ಅವಾಗ ಕೇಳಿದೆ, ಮನೆ ತನಕ ನಾವು ಬರ್ಬೋದಾ, ಲೈಕ್ ಒಬ್ಬರೇ ಹೋಗ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು. ಇಲ್ಲ ಸರ್ ಮನೆ ಹತ್ರದಲ್ಲೇ ಇದೆ, ಹೋಗ್ಬೋದು ಅಂತ. ನಂಗೆ ಅದೊಂದು ಆ ಸೆಕ್ಷನ್ 144 ಬೇರೆ ಜಾರಿ ಆಗಿಬಿಟ್ಟಿದೆ, ಇವ್ರು ಒಬ್ಬರೇ ಹೋಗ್ತಾರಲ್ಲ ಹೀಗೆ ಅಂತ. ಸೊ ಈ ಕೌಲ್ಗಳಲ್ಲೇ ಹೋಗ್ಕೊಂಡು ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ನಮ್ಮ ಒಂದು ಪ್ರಯಾಣ ಚೆನ್ನಾಗಿ ಆಗ್ತಾನೆ ಹೋಯ್ತು. ಆಮೇಲೆ ನನಗೆ ಇವರ ಒಂದು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಅಂತ ಬಂದಾಗ ಏನಾಯ್ತು, ಡೌಟ್ ಇರಲಿಲ್ಲ, ಬಟ್ ಯಾವತ್ತೂ ಗೊತ್ತಿಲ್ಲ ನನಗೆ ಅವರು. ನೀವು ಆಸ್ ಡೈರೆಕ್ಟರ್ ಈಗ ಆಡಿಯನ್ಸ್ಗೆ ತಿಳಿಸ್ತೀರಿ ಅಬೌಟ್ ದ ಜರ್ನಿ, ಬಟ್ ನಾನು ಒಬ್ಬ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ, ಯಾಕಂದ್ರೆ ನಾನು ಹಾಸ್ಪಿಟಲ್ ನೋಡಿರುವಂತ ವ್ಯಕ್ತಿ ಆಗಿರೋದ್ರಿಂದ ಒಂದು ವಿಷಯ ತಿಳಿಸ್ತೀನಿ. ಅದು ಏನೇ ರಚನೆಗಳು ಬಂದಿರಬಹುದು, ಅದು ಏನೇ ಆಗಿರ್ಬೋದು, ಅದ್ಭುತವಾಗಿ ನಡೆಸ್ತೀವಿ. ಥ್ಯಾಂಕ್ ಯು. I think most of the scenes get enhanced because of our efforts. Fantastic job. You should. ನಾನು ಏನು ಹೇಳ್ತಾ ಇದ್ದೀನಿ ಆಡಿಯನ್ಸ್ಗೆ ಪ್ರತಿ ಸಲ ಅಂದರೆ, ನೋಡಿ ಒಂದು ಸ್ವೀಟ್ ಬಾಕ್ಸ್ ನ ವಿಜುವಲೈಸ್ ಮಾಡ್ತೀನಿ. ಸ್ವೀಟ್ ಬಾಕ್ಸ್ ನ ತೆಗೆದುಬಿಟ್ಟು ಅಟ್ಲೀಸ್ಟ್ ಸ್ವೀಟ್ ನಾನೇ ನಿಮ್ಗೆ ಪೂರ್ತಿ ಇದೊಂದ್ರ ಏನೋ ಸ್ಪಿಲ್ಬರ್ಗ್ ಫಿಲ್ಮ್ ಮಾಡಿದೀವಿ ಅಥವಾ ಟ್ಯಾರೆಂಟಿನೋ ಸಿನಿಮಾ ಬಂದಿದೆ, ಔಟ್ ಆಫ್ ದ ಬಾಕ್ಸ್ ಏನೋ ತುಂಬಾ ಅದ್ಭುತವಾಗಿ ಹಾಗಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಒಂದು ಡೀಸೆಂಟ್ ವೆರಿ ನೈಸ್ ಒಳ್ಳೆ ಸ್ವೀಟ್ ತಿಂದಷ್ಟು ಸಂತೋಷ ಆಗುವಂತ ಸಿನಿಮಾ. ಆಕ್ಟ್ ಮಾಡುವಂತ ವ್ಯಕ್ತಿಗಳಿಗೆ, ಡೈರೆಕ್ಟ್ ಮಾಡಿರೋರಿಗೆ, ಅವ್ರಿಗೆ ಎಲ್ಲಾ ರೀತಿಲೂ ಸಪೋರ್ಟ್ ಮಾಡುವಂತ ಶ್ಯಾಮ್ ಅಂತವ್ರಿಗೆ ನಾವೆಲ್ಲ ನಿಲ್ಲಿಲ್ಲ ಅಂದ್ರೆ, ಬಾಯಿ ಮಾತಲ್ಲಿ ಬರೀ ಕನ್ನಡ ಸಿನಿಮಾ ಸರಿಗಿಲ್ಲ ಅಂತ ಹೇಳ್ತಿರೋದ್ರಿಂದ ಏನೇನು ನಾವು ಅಚೀವ್ ಮಾಡಕ್ಕಾಗಲ್ಲ. ದಯವಿಟ್ಟು ಬಂದು ಈ ಒಳ್ಳೆ ಸಿನಿಮಾನ ನಾವೆಲ್ಲ ಹಂಚ್ಕೊಂಡು ಆ ಸ್ವೀಟ್ ನ ಹಂಚ್ಕೊಳ್ಳೋಣ ಅನ್ನೋ ಒಂದು ವಿಷಯದ ಮಾತಾಡಿ ಐ ಗೋ ಟು ದ ನೆಕ್ಸ್ಟ್ ಕ್ವೆಶ್ಚನ್. ಐ ವಿಲ್ ಆಸ್ಕ್ ಪಾರ್ವತಿ ಅವ್ರನ್ನ. ಹಲವಾರು ಸಿನಿಮಾಗಳಲ್ಲಿ ಎಲ್ಲರೂ ಅವ್ರವ್ರದ್ದೊಂದು ಫೇವ್ರೆಟ್ ಮೂಮೆಂಟ್ ಅಂತ ಹೇಳ್ಕೊಳ್ತಾರೆ. ನಮೋ ವೆಂಕಟೇಶ ಸಿನಿಮಾ ಚಿತ್ರೀಕರಣದ ಸಮಯದಲ್ಲಿ ನಿಮ್ಗೆ ವಾಟ್ ಇಸ್ ದಟ್ ಫೇವ್ರೆಟ್ ಮೂಮೆಂಟ್? ಅನ್ನ ನೋಡಿದ್ದು ಸೊ ನಾನು ಹೇಳ್ತಾ ಇದ್ದೀನಿ, ಒಂದು ಕೊಲೆ ಆಗತ್ತೆ ಇಲ್ಲಿ, ಸಿಂಗಲ್ ಮರ್ಡರ್, ಅದು ನನ್ನ ಕೈಯಿಂದಾನೆ. ಓಕೆ ಸಾರಿ ಕಾನೂನ ಕೈಯಲ್ಲಿ ತಗೋಬಾರ್ದು ಅಂತ ಸುಮ್ಮನೆ ಇದೀನಿ. ಇಲ್ಲ ಅಂದಿದ್ರೆ ಕಾನೂನ ಕೈಯಲ್ಲಿ ತಗೋಬಾರ್ದು ಸುಮ್ಮನೆ, ಇಲ್ಲಾಂದ್ರೆ ಹಂಗೆ ಹಿಂಗೆ ಚುಚ್ಬಿಡ್ತಿದೆ ಅಷ್ಟೇ. ಇಲ್ಲ ಸಿ ನಂಗೆ ಮೈಸೂರಿಗಿಂತ ಜಾಸ್ತಿ ಚಿಕ್ಕಮಂಗ್ಳೂರಲ್ಲಿ, ಯಾಕಂತಂದ್ರೆ ನಾನು ಫಸ್ಟ್ ಟೈಮ್ ನನಗದು ಒಂದು ಮೂವಿ ಟೀಮ್ ಜೊತೆ ಒಂದೇ ಕಡೆ ಕೂಡ ಹಾಕೊಂಡು ನಾವು ಶೂಟ್ ಮಾಡಿದ್ ನನಗದು ಫಸ್ಟ್ ಟೈಮ್. ಒಂದು ಫ್ಯಾಮಿಲಿ ತರನೇ ಅಂತ ಅನ್ಬೋದು. ಹೇಗಿದ್ರೆ
ಕುಕಿಂಗ್ ಎಲ್ಲ ಅಲ್ಲೇ ಇತ್ತು. ಸೊ ನಮ್ಮ ನಿಮ್ಗೆ ಅನ್ನೋ ಒಂದು ಟೀಮ್ ಇತ್ತು, ಮಂಜುನಾಡ್ ಫುಲ್ ರೂಮ್ ಅಂತ ಅಂದ್ಬಿಟ್ಟು. ಸೊ ಅಲ್ಲೇ ಕುಕ್ ಮಾಡ್ತಾ ಇದ್ವಿ. ಅವ್ರು ವೆಜಿಟೇರಿಯನ್ ಕುಕ್ ಮಾಡ್ತಾ ಇದ್ರು. ಸೊ ನಿಮ್ಗೆ ಟೈಮ್ ಸಿಕ್ತು ಅಂತಂದ್ರೆ, ನನಗೆ ಮತ್ತೆ ಕಾಸ್ಟ್ಯೂಮ್ ಡಿಸೈನ್ ಟೈಮ್ ಸಿಕ್ತು ಅಂತಂದ್ರೆ ಹೋಗ್ಬಿಟ್ಟು ಅವರೇ ಕಾರಣ ಬಿಡ್ತಾ ಇದ್ವಿ. ಇಕ್ಕಿದವ್ರೆ ಬೇಳೆ ಸಾರು ಆಗಿರ್ಬೋದು, ಉಪ್ಪಿಟ್ಟು ಆಗಿರ್ಬೋದು. ಕುಕಿಂಗ್ ಪ್ರಿಪೇರ್ ಆಗ್ತಾ ಇದೆ ತಿನ್ನಕ್ಕೆ. ಬಿಕಾಸ್ ಐ ಆಮ್ ಅ ಫುಡಿ, ನಾನು ಹೇಳ್ತೀನಿ ಐ ಆಮ್ ಅ ಫುಡಿ. ಆ್ಯಂಡ್ ಮಂಜುಳ ಸಕ್ಕದ ಅಡುಗೆ ಮಾಡ್ತಾರೆ ಆಯ್ತಾ. ಆ್ಯಂಡ್ ನಮ್ದೊಂದು ಟೀಮ್ ಇತ್ತು, ತುಂಬಾ ಚೆನ್ನಾಗಿತ್ತು. ಐ ನೋ ದಟ್, ಥ್ಯಾಂಕ್ಸ್. ಎನಿವೇಸ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ವಿತ್ ದಟ್ ಥಿಂಗ್. ಮೂವಿಂಗ್ ಆನ್. ಇದು ಇನ್ನೊಂದು ಏನು ಅಂದ್ರೆ, ಸಾಂಗ್ ಶೂಟ್ ಅಲ್ಲಿ ನಾವು ಅದ್ಯಾವ್ದು ಅಲ್ಲ ದೇವರ ಮನೆ ಬೇಡ ದೇವ್ರ ಮನೆ ಹೆಸರು ನೆನಪಿರಲ್ಲ, ನಿಜ ಹೆಸರು ನೆನಪಿರಲ್ಲ, ಅದ್ ನೆನಪಿದೆ, ಅದ್ರ ಹೆಸರು ನೆನಪಿಲ್ಲ. ದೇವ್ರ ಮನೆ ಬೆಟ್ಟಾಗಿ ಹೋಗಿದ್ವಿ. ಅಲ್ಲಿ ಹೇಗಿತ್ತು ಅಂದ್ರೆ ಫುಲ್ ಫಾಗ್. ನಾವು ಹೋಗಿದ್ದ ಟೈಮಲ್ಲಿ ಫುಲ್ ಫಾಗ್. ನಾವು ಶೂಟ್ ಆ ಟೈಮು ಶೂಟ್ ಮುಗಿಸಲೇಬೇಕಿತ್ತು. ಬಿಕಾಸ್ ನಮಗೆ 24 hours ಆಫ್ ಟೈಮ್. ಯಾಕಂದ್ರೆ ವಾಪಸ್ ಹೋಗ್ಬೇಕಿತ್ತು. ಮಳೆ, ಫಾಗ್, ಏನೂ ಕಾಣಿಸ್ತಾ ಇಲ್ಲ. ರೆಡಿ ಆಗಕ್ಕೂ ಏನೂ ಕಾಣಿಸ್ತಾ. ನಾನು ಬ್ಲಾಗ್ ಕೂಡ ಮಾಡಿದ್ದೀನಿ. ಹಿಂಗಿಟ್ರೆ ನಮ್ಮ ಮುಖ ಮಾತ್ರ ಕಾಣಿಸ್ತಿದೆ. ಇದೆಲ್ಲ ಫುಲ್ ಕ್ಲೌಡ್, ಫುಲ್ ವೈಟ್ 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 ವೈಟ್. ಸೊ ನಂಗೆ ಅದೊಂದು ತುಂಬಾ ಇಷ್ಟ ಆಗಿದೆ. ನಾನು ಫಾಗ್ ಹೋಗ್ತಿದ್ದಂಗೆ ಹೆಂಗ್ ಗ್ರೀನರಿ ಕಾಣಿಸ್ತಿತ್ತು ಅಂತಂದ್ರೆ ಇಟ್ ವಾಸ್ ಅ ಮೆಸ್ಮರೈಸಿಂಗ್ ಮೂಮೆಂಟ್ ತರ. ತುಂಬಾ ಚೆನ್ನಾಗಿ. ಸರ್ ನೆಕ್ಸ್ಟ್ ಕ್ವಶನ್ ಕೇಳಿ. ಅಲ್ಲ ಅಷ್ಟೇ ನನಗೆ ತುಂಬಾ ಖುಷಿ ಆಗಿದ್ದ ಮೂಮೆಂಟ್ ಆಗುತ್ತೆ ಸರ್. ನಾನು ಫಸ್ಟ್ ಹೋಗಿ ಕೂತ್ರೆ ಯಾರೋ ಚೇರ್ ಮೇಲೆ ಈಗ ಹಾಕೊಂಡು ಊಟ ಮಾಡ್ತಾ ಇದ್ದೆ. ನಾನು ನೋಡಿ ಇಷ್ಟು ಖುಷಿ ಆಗ್ತದೆ. ವಾ ಜಾಸ್ತಿ ಅವರು ಬರೀ ತಿಂತಾ ಇರೋದು ನಿಮ್ಗೆ ಸಂತೋಷ ಕೊಟ್ಟಾಗ ತಾವು ಹೋಗಿ ತಗೊಂಡು ಏನಾರ. ಸೊ ನಾವು ಕಮಿಂಗ್ ಬ್ಯಾಕ್ ಟು ವಿಷಯ, ಸಿನರ್ಜಿ ಲುಕ್ಸ್ ರಿಯಲ್ ಫಾರ್ಮ್. ಅಂದ್ರೆ ಎಲ್ಲರೂ ತುಂಬಾ ಮಜಾ ಮಾಡಿದ್ದೀರಾ. ಯಾಕಂದ್ರೆ ಒಟ್ಟಿಗೆ ಒಂದು ಶೆಡ್ಯೂಲ್ ಅಲ್ಲಿ ಒಟ್ಟಿಗೆ ಇದ್ದು ನಿಜವಾಗ್ಲೂ ಅವ್ರು ಹೇಳ್ದಂಗೆನೆ ಒಂದು ಪರಿವಾರ ತರ ಆಗಿರುತ್ತೆ ಎಲ್ಲರೂ ಸರಿ. ಆದ್ರೆ when it comes to overall presentation of the film, ಅಲ್ಲಿ ಟೋನ್ ಯಾವ್ದಿದ್ರು ಚೇಂಜ್ ಆಗ್ಬಾರ್ದು. ಅಂದ್ರೆ ಇನ್ ಟರ್ಮ್ಸ್ ಆಫ್ ಕ್ಯಾರೆಕ್ಟರೈಸೇಷನ್ ಎಲ್ಲರೂ ಹೇಗೆ ನೀವು ಹೌ ಡಿಡ್ ಯು ಮ್ಯಾನೇಜ್ ಟು ಮೇಂಟೈನ್ ದ ಸೇಮ್ ಎನರ್ಜಿ? ಈಗ ಪಾರ್ವತಿ ಅವ್ರದ್ದಾಗಿರ್ಲಿ, ಅವ್ರ ತಂದೆ ತಾಯಿ ಪಾತ್ರ ಮಾಡೋದಾಗ್ಲಿ, ಶ್ಯಾಮ್ದಾಗ್ಲಿ, ಎಲ್ಲಾ ಕಡೆನೂ ಒಂದು ಗ್ರಾಫ್ ಇದೆ. ಅದು ತುಂಬಾ ಕ್ಲಿಯರ್ ಆಗಿ ಡಿಫೈನ್ ಆಗಿದೆ. ಇದನ್ನ ಹೇಗೆ ನೀವು ಹೌ ಡಿಡ್ ಯು ಮೇಂಟೈನ್? ನನ್ನ ಬಗ್ಗೆ ಚೆನ್ನಾಗಿ ಅದೇನೋ ತೊಂದರೆ ನಾನು ತೊಂದರೆ ಹೋಗ್ತಿದ್ದೆ ಸರ್. 6 ಗಂಟೆ ಶೂಟಿಂಗ್ ಅಂದ್ರೆ 5 ಗಂಟೆಗೆ ಹೇಳ್ತಿದ್ದೆ. ನಂಬೇಕು ಅಂದ್ರೆ ಇವಾಗ 5 ಗಂಟೆಗೆ ಹೇಳ್ತಿದ್ದೆ. ಅಲ್ಲ ಇವನ್ ಏನ್ ಎದ್ದೇಳ್ಸೋದ್ ಅವಶ್ಯಕತೆನೇ ಇರ್ಲಿಲ್ಲ ಸರ್. ಅದು 5 ಬೆಡ್ ಕ್ಯಾರವ್ಯಾನ್ ಅನ್ನೋ ತರ ಒಂದೇ ರೂಮಲ್ಲಿ 5 ಮಂಚ ಇತ್ತು. ನಾನು ಇಲ್ಲಿ ಮಲಗಿದ್ದೀನಿ, ಪಕ್ಕದಲ್ಲಿ ಶ್ರೀನಿವಾಸ್ ಸರ್, ಅದ್ರ ಪಕ್ಕ ಇವನು ಯಾರನ್ನ ಎಪ್ಸೋದು ಕಷ್ಟನೇ ಪಡಲ್ಲ. ಮಲಗ್ಬಿಟ್ರೆ ಬಡಿ ಮಗ ಟ್ರ್ಯಾಕ್ಟರ್ ತರ ಲಾರಿ ಇದ್ದಂಗೆ ಅವನು ಸಿಂಹ ಕರಡಿ ಅಂತೆಲ್ಲ ಇದು ಮಾಡ್ತಿರ್ತಾನೆ. ಯಾಕಿದ್ದೆ ಬರುತ್ತೆ ನಾನು ಯಾರಿಗಾದ್ರು ನನ್ನ ಡೇಟ್ಸ್ ಕೊಟ್ಟೆ ಅಥವಾ ಪರಿಪೂರ್ಣವಾಗಿ ಒಬ್ಬ ನಟನಾಗಿ ನಾನು ಕೊಡ್ಬೇಕಾದ್ರೆ ನಾನು ನಿದ್ದೆಯೂ ಸಹಿತ ಅವನು ಕಾಡು ಪ್ರಾಣಿ ಆಗ್ಬಿಟ್ಟಿರ್ತಾನೆ ಸರ್. ಅಲ್ಲ ನೀವೇ ಮಾಡ್ತಾರೆ ತೊಂದ್ರೆ. ಅವರು ಪಾತ್ರಕ್ಕೆ ಅವರು ಇದು ಮಾಡ್ತಾರೆ. ಪರಕಾಯ ಪ್ರವೇಶ ಆಗ್ಬಿಟ್ಟಿರ್ತಾನೆ. ಆ ಪರಕಾಯ ಪ್ರವೇಶದಲ್ಲಿ ಅವನು ಏನಾಗಿರ್ತಾನೆ ಅನ್ನೋದು ಜ್ಞಾನ ಇಲ್ದಿರ ಅವನು ಒಂದೊಂದ್ಸಲ ಕಾಡೆಮ್ಮೆ ಅಂತ ಸಿಂಹ, ಆ ಸಿಂಹದ ಪಾತ್ರ ಬೇರೆ ಮಾಡ್ತಾ ಇದ್ದಾನೆ. ಅದನ್ನೇ ನೆನ್ಸ್ಕೊಂಡು ಆ ಕೊರಕೆನಲ್ಲೂ ಗರ್ಜನೆ ಹಂಗ್ ಮಾಡಿ ಅಕ್ಕಪಕ್ಕದವ್ರು ನಿದ್ದೆ ಕೊಡೋದು ತುಂಬಾ ಅನುಕೂಲ ಮಾಡ್ಕೊಟ್ಟಿದ್ದೆ. ಏನಂತಂದ್ರೆ ಶ್ಯಾಮ ನನ್ಗೆ ಸಿಕ್ಕಿದ್ದು ನಲ್ಕೆ ಅನ್ನೋ ಸಿನಿಮಾದಲ್ಲಿ ನಾವಿಬ್ರು ಕೆಲಸ ಮಾಡಿದ್ವಿ. ಸೊ ಅಲ್ಲಿವರೆಗೂ ನಾವಿಬ್ರು ಪರಿಚಯ ಇಲ್ಲ. ನೀವ್ ಗೊತ್ತಿರಂಗೆ ಅವಾಗೆ ಅವನು ಎಲ್ಲರ ಜೊತೆಗೂ ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗ್ತಾನೆ ಒಂದು. ಆಮೇಲೆ ನಾವೆಲ್ಲ ಶೂಟಿಂಗ್ ಟೈಮಲ್ಲಿ ಫನ್ ಆಗಿ ಎಲ್ಲ ಆಕ್ಟ್ ಮಾಡ್ತಾ ಇದ್ಮೇಲೂ ಕೂಡ ಎಂಡ್ ಆಫ್ ದಿ ಡೇ ಅವ್ನು ಇದ್ದಂತ ಒಂದು ನೋವು ಸಂಕಟ ಎಮೋಷನ್ಸ್ ನಾನು ನೋಡಿದ್ದೀನಿ. ಅಂಡ್ ಈಗಲೂ ಅವ್ರು ಓಪನ್ ಆಗಿ ನಾನು ಹೇಳ್ತೀನಿ, ಅವ್ನು ಕೆಲವು ಟೈಮ್ ಅವ್ನಿಗೆ ಎಮೋಷನ್ಸ್ ಹೇಗೆ ಹೊರಗೆ ಹಾಕೋ ಗೊತ್ತಾಗಲ್ಲ. ಅವ್ನು ವರ್ಸ್ಟೌಟ್ ಆಗ್ಬಿಡ್ತಾನೆ ನಂತರ. ಅವಾಗ ನನಗೂ ಅವ್ನಿಗೂ ಸಿಕ್ಕಾಪಡೆ ಜಗಳ ಆಗ್ತಾನೆ ಇರುತ್ತೆ ಒಂದು. ಎರಡನೇದು ಏನಂತಂದ್ರೆ ಟು ಬಿ ಫ್ರ್ಯಾಂಕ್ ವಿತ್ ಯು, ನನಗೆ ಆ್ಯಕ್ಚುಲಿ ಪಾರ್ವತಿಯವರಿಂದ ಹಿಡಿದು ರವಿಕುಮಾರ್ ಸರ್, ದೀಪಾ ಮೇಡಮು ಮತ್ತೆ ನಾಗರಾಜರಾವ್ ಸರ್ ಸ್ವಲ್ಪ ಗೊತ್ತಿದ್ರು ನನಗೆ. ಇವ್ರು 3 ಜನರ ಜೊತೆ ನಾನು ಕೆಲಸ ಮಾಡಿ ಗೊತ್ತಿಲ್ಲ.
ಒನ್ಲಿ ಥಿಂಗ್ ಏನಂತಂದ್ರೆ ಇವ್ರದ್ದು ಪ್ರೊಫೈಲ್ ಏನು ಗೊತ್ತಿತ್ತಲ್ಲ ನನಗೆ, ಸೀರಿಯಲ್ ಎಲ್ಲ ಮಾಡ್ಕೊಂಡ್ ಬರ್ತಿದ್ರಿಂದ ಒಳ್ಳೆ ಆರ್ಟಿಸ್ಟ್ ಅನ್ನೋದು ಆಲ್ರೆಡಿ ಗೊತ್ತಿತ್ತು. ಬಾಕಿಯವರೆಲ್ಲ ರಂಗಭೂಮಿ ಕಲಾವಿದರಾಗಿದ್ದರಿಂದ ಅದೊಂದು ಟ್ರಸ್ಟ್ ಇತ್ತು ನನಗೆ. ಈ ರಂಗಭೂಮಿ ಕಲಾವಿದರು ಒಂದು ಕಮಿಟ್ಮೆಂಟ್ ಇರುತ್ತೆ ಅವ್ರಿಗೆ. ಅವ್ರು ನಾವು ಏನು ಹೇಳೋದೇ ಬೇಡ, 10 ಸೀನ್ ಕೊಟ್ಟರೆ 10 ಸೀನುವೆ ಏನಾದ್ರು ತಿರ್ಗಾ ಮಾಡಿ ನಾವು ಶೂಟಿಂಗ್ ಮಾಡ್ತೀವಿ ಅಂದ್ರೆ ಅವ್ರು ರೆಡಿ ಇರ್ತಾರೆ. ಇದೇ ಕೆಲಸ ನನ್ನ ಸೆಟ್ಟಲ್ಲಿ ಆಗಿದ್ದು. ಸೊ ಕಲಾವಿದರದ್ದು ಅಷ್ಟು ಒಂದು ಕೋಆಪರೇಷನ್ ಇದ್ದಿದ್ದು ನನಗೆ ಕೆಲಸ ಮಾಡೋಕೆ ಈಸಿ ಆಯಿತು. ಒಂದು. ಎರಡನೇದು, ನೀವು ಕೇಳ್ದಂಗೆ ಈ ಗ್ರಾಫ್ ಮೇಂಟೈನ್ ಮಾಡಬೇಕು ಅಂತ ಬಂದಾಗ ನನಗೆ ಒಂದು ಪ್ರಶ್ನೆ ಆಗಿತ್ತು ಸ್ಕ್ರೀನ್ ಮಾಡೋ ಟೈಮ್ನಲ್ಲಿ. ಈಗ ಇದೊಂದು ಪಾತ್ರದಲ್ಲಿ ಇದ್ರದ್ದು ಬ್ಯಾಕ್ ಡ್ರಾಪ್ ಹೀಗಿದೆ ಅಂತಂದಾಗ ಇದನ್ನ ಹೀಗೇ ತಗೊಂಡೋದ್ರೆ ಸಿನಿಮಾ ಪೂರ್ತಿ, ಹಂಗಾರೆ ಪಾತ್ರಕ್ಕೆ ವೇರಿಯೇಷನ್ ಇರಲ್ಲ, ಒಂಥರ ಸ್ಟೋನ್ ಥರ ಆಗೋಗ್ಬಿಡುತ್ತಲ್ಲ. ಅದಕ್ಕೆ ಭಾವನೆಗಳಿರುತ್ತೆ, ಅದಕ್ಕೆ ಬೇರೆ ಬೇರೆ ಸನ್ನಿವೇಶಗಳು ಬರ್ತವೆ. ಏನು ಮಾಡಬೇಕು ಅಂತ ಗೊತ್ತಾಗಲ್ಲ, ಒಂದು ಡಿಸಿಷನ್ ತಗೊಳಕ್ ಗೊತ್ತಾಗೋದಿಲ್ಲ, ಯಾವ ಕಡೆಗೆ ಹೋಗ್ಬೇಕು ಗೊತ್ತಾಗಲ್ಲ, ಯಾರನ್ನ ಇದಕ್ಕೆ ಸಜೆಷನ್ ತಗೋಬೇಕು ಗೊತ್ತಾಗಲ್ಲ. ಇಂಥ ಸನ್ನಿವೇಶ ನಾವೆಲ್ಲ ಸಹಜವಾಗಿ ಎದುರಿಸ್ತೀವಿ ಜೀವನದಲ್ಲಿ. ಹಾಗಿದ್ಮೇಲೆ ಅದು ಕೂಡ ಹಾಗೆ ಆ ಪಾತ್ರ ನಿಭಾಯಿಸ್ಬೇಕಾಗತ್ತಲ್ಲ, ಅದು ಕೂಡ ಅಂತ ಸನ್ನಿವೇಶ ನೋಡುತ್ತಲ್ಲ ಅದು ಅಂದಾಗ ಅವಾಗ ತಂತಾನೆ ನ್ಯಾಚುರಲ್ ಆಗಿ ತಗೊಳ್ತಾ ಹೋಯ್ತು. ಒಂದ್ಸಲ ಆಡೋದು ನಗದು. ಈಗ ಶ್ಯಾಮ ಬಿಗಿನಿಂಗಲ್ಲೆಲ್ಲ ಚೆನ್ನಾಗಿ ನಗಿಸ್ತಿದೆ, ಇಡೀ ಸಿನಿಮಾ ಒಂದು ಎಷ್ಟು ನಗಿಸ್ತಾನೋ 1-2 ಕಡೆ ಸಖತ್ತಾಗಿ ಅಳಿಸ್ತಾನೆ ಕೂಡ. ಯಾಕೆಂದ್ರೆ ಇದು ನಾನು ಅತಿಶಕ್ತಿಯಾಗಿ ಹೇಳ್ತಾ ಇಲ್ಲ, ಇವರಿಬ್ರು ಕೂಡ 1-2 ಪರ್ಟಿಕ್ಯುಲರ್ ಸೀನ್ಗಳಲ್ಲಿ ಎಂಟೈರ್ ಸೆಟ್ಟು ಚಪ್ಪಾಳೆ ಗಿಟ್ಟಿಸ್ಕೊಂಡಂತ ಕಲಾವಿದ್ರು ಇವರಿಬ್ರು. ಸೊ ನಾನು ಡೈಲಾಗ್ ಬರ್ದೆ ಅಂದ ಮಾತ್ರಕ್ಕೆ ಅಥವಾ ಸೀನ್ ಪೇಪರ್ ಹಾಗಿತ್ತು ಅಂತ ಮಾತ್ರಕ್ಕೆ ಅವ್ರು ಹಾಗೆ ಮಾಡ್ಬಿಟ್ರು ಅನ್ನೋದಲ್ಲ, ಅವರಲ್ಲಿ ಆಲ್ರೆಡಿ ಆ ಸ್ಟಫ್ ಇದೆ. ಬಹುಶಃ ನನ್ನ ಸೀನ್ ಪೇಪರ್ಸು ಆ ಡೈಲಾಗ್ಸು ಅವರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡೋದಕ್ಕೆ ಸಹಕಾರ ಕೊಟ್ಟಿರ್ಬೋದು. ಹಾಗಾಗಿ ಅದು ನನಗೆ ಇವರೆಲ್ಲ ವೇರಿಯೇಷನ್ಸ್ನು ಮೇಂಟೈನ್ ಮಾಡೋದಕ್ಕೆ ಮತ್ತೆ ಪ್ರತಿಯೊಂದು ಪಾತ್ರಕ್ಕೂ ನಾನು ನಂಬೋದು ಅದು ಒಂಥರ ಸ್ಟೇಷನರಿ ಆಗಿರ್ಬಾರ್ದು. ಒಂದೇ ಥರ ಕಿತ್ತು ಅಂತಂದ್ರೆ ಏನಾಗುತ್ತೆ, ಒಂದು ಕ್ಯಾರೆಕ್ಟರ್ ಆರ್ಟಿಸ್ಟು ಬಂತು ಹೋಯ್ತು ಅನ್ನೋದು ಆಗ್ಬಿಡುತ್ತೆ. ಅದಂಗೆ ಆಗ್ಬಾರ್ದು. ಅದು ಒಂದೇ ಒಂದ್ಸಲ ಇರೋ ಒಂದು ಇಷ್ಟು ಸೀನ್ಗಳಲ್ಲಿ ಎಲ್ಲೋ 1-2 ಸೀನ್ ಬಂದು ಹೋಯ್ತು ಅಂದ್ರೂ ಆ ಪಾತ್ರ ನೆನಪಿರ್ಬೇಕು. ಬಹುಶಃ ಅದು ನಿಮ್ಗೆ ಈಗ ಆಲ್ರೆಡಿ ನೋಡಿರೋಂಥ ಒಂದು ಫಿಲ್ಮ್ನಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಅನ್ಕೋತಿಲ್ಲ. ನನಗೆ ಅಫ್ಕೋರ್ಸ್ ಕೆಲವು ಮೂಮೆಂಟ್ಸ್ ಅಲ್ಲಿ ಅನ್ನಿಸ್ತು, ಅದೊಂಥರ ಕಣ್ಣು ಒಂಥರ ತುಂಬ್ಕೊಂಡ್ ಬರುತ್ತಲ್ಲ ನಮ್ಗೂನು. ತೀರಾ ಧಾರಕಾಡೋಗಿ ಅಳ್ಳಿಲ್ಲ, ಅದು ನಿಮ್ ಸೀನರ್ ಇಷ್ಟ ಇದಾಗಿದೆ. ಹೇಳ್ಬೇಕು ಕೆಲವೊಬ್ಬರಿಗೆ ಅದೆಲ್ಲ ಬೀಳ್ಬೇಕು. ನೋಡಿ ವೀಕ್ಷಕರೇ, ನನಗೆ ಜೀಪೇ ಒಂದೇ ಸಲ ಕೇಳಿದ್ದು, 2ನೇ ಸಲ ಆಗಿದೆ. ಸೊ ಹಾಗಾಗಿ ಎಕ್ಸ್ಟ್ರಾ ಚಾರ್ಜಸ್ ಕೂಡ ಇರುತ್ತೆ. nothing more than that. Now let us come to the person who created this. ನೋಡಿ, ಆಲೋಚನೆಗಳು ಕಥೆಗಳನ್ನ ಮುಂದೆ ತರಬೇಕು ಅಂದ್ರೆ ಧೈರ್ಯ ಪಟ್ಟು ಅದಕ್ಕೆ ಹಾಕಿರುವ ಪ್ರೊಡ್ಯೂಸರ್ ಅನ್ನೋ ವ್ಯಕ್ತಿ ಇರ್ತಾರೆ. ಕೆಲವೊಮ್ಮೆ ಅವರ ಉದ್ದೇಶ ಬೇರೆ ಇದ್ದು ಸಿನಿಮಾನ ಪ್ರೊಡ್ಯೂಸ್ ಮಾಡುವಂತ ಹಲವಾರು ಪ್ರೊಡ್ಯೂಸರ್ಸ್ ನಾನು ಭೇಟಿ ಮಾಡಿದ್ದೀನಿ. ಇಲ್ಲಿ ಒಬ್ರು IT ಇಂಡಸ್ಟ್ರಿ ಇರುವಂತ ವ್ಯಕ್ತಿ, ಅವ್ರಿಗೆ ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾ ಕನ್ನಡಿಗರಿಗೆ ಕೊಡ್ಬೇಕು ಅಂತ ಇರೋ ಆ ಪ್ರೀತಿ ಎದ್ದು ಕಾಣುವಂತ ವ್ಯಕ್ತಿ ಅವರು. ಅವ್ರ ಬಗ್ಗೆ ಡೆಲಿಬ್ರೇಟ್ಲಿ ನಾನು ನಮ್ಮ ಪಾರ್ವತಿ ಅವರಿಂದ ತಿಳ್ಕೊಳ್ತೀನಿ. ಹೌ ಇಸ್ ಯುವರ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ an elite producer like ಶ್ರೀನಿವಾಸ್? ಹಿ ಈಸ್ ಅ ಪ್ಯಾಷನೇಟ್ ಅಂಡ್ ಜೆಮ್ ಆಫ್ ಅ ಪರ್ಸನ್ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಸುಮಾರು ಜನ ಪ್ರೊಡ್ಯೂಸರ್ಸ್ ನಾನು ನೋಡಿದ್ದೀನಿ, ಕೆಲವೊಂದು ಮೂವಿ ನಾನು ರಿಲೀಸೇ ಆಗಿಲ್ಲ. ದೇ ಜಸ್ಟ್ ಡೂ ಅ ಮೂವಿ, ಅದು ಆ ವರ್ಡ್ ನಾನು ಯೂಸ್ ಮಾಡೋಕ್ಕೆ ಇಷ್ಟಪಡಲ್ಲ, ಬಟ್ ಮಾಡಿಬಿಡ್ಬೇಕು ಅಂತೇಳಿ ಮಾಡಿಬಿಡ್ತಾರೆ. ಅದು ರಿಲೀಸ್ ಆಗಿಲ್ಲ ಅಂತಂದರೆ ಆ ಟೆಕ್ನಿಕಲ್ ಟೀಮ್ ಆಗಿರ್ಬೋದು ಅಥವಾ ಆರ್ಟಿಸ್ಟ್ ಟೀಮ್ ಆಗಿರ್ಬೋದು ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಅಂತೇಳಿ ಆ ಪ್ರೊಡ್ಯೂಸರಿಗಾಗಲಿ ಅಥವಾ ಆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಗೊತ್ತಿರಲ್ಲ. ಯಾಕಂದರೆ ಅದಿಲ್ಲ ಅಂದರೆ ಇನ್ನೊಂದು ಅಂತೇಳಿ ಆಗಿಬಿಡತ್ತೆ. ಬಟ್ ನಮಗೆ ಮೂವಿ ರಿಲೀಸ್ ಆದರೆ ಮಾತ್ರ ನೆಕ್ಸ್ಟ್ ಸ್ಟೆಪ್ಪಿಗೆ ಕಾಲಿಡಕ್ಕೆ ಸಾಧ್ಯ, ಅಥವಾ ಹಾಕಿರೋ ದುಡ್ಡು ಅದು ವಾಪಸ್ ಬರತ್ತಾ ಇಲ್ವಾ ಅಂತ ಗೊತ್ತಾಗೋದೇ ಮೂವಿ ರಿಲೀಸ್ ಆದಾಗ. ಸೊ ಯು ಹ್ಯಾವ್ ಪುಟ್ ದ ಮನಿ. ರಿಲೀಸ್ ಆಗಿಲ್ಲ ಅಂತಂದರೆ ಎಲ್ರೂ ಕಳ್ಕೊಳ್ತಾರೆ ಅದರಲ್ಲಿ. ಬಟ್ ದಿಸ್ ಮ್ಯಾನ್ ಅವರು ಬಂದಿದ್ರು ನನ್ನ ಮಂಗಳೂರಿವರೆಗೂ ಮೀಟ್ ಮಾಡೋಕ್ಕೋಸ್ಕರ. ಆ್ಯಂಡ್ ಏನೇ ಇದ್ರೂ ನಾನು ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಐ ಟೋಲ್ಡ್ ಹಿಮ್, ನಂಗೆ ಯಾಕೋ ಇದು ಆಗ್ತಾ ಇಲ್ಲ ಸರ್, ನಾನು ಸ್ಟೆಪ್ ಬ್ಯಾಕ್ ಮಾಡ್ತೀನಿ ಮೂವಿಯಿಂದ ಅಂತ ಹೇಳಿ. ಹಿ ಸ್ಟುಡ್ ಬೈ ಮೀ ಆ್ಯಂಡ್ ಇಸ್ ಲೈಕ್, ಇರು, ಐ ಆಮ್ ದೇರ್, ವಿಲ್ ಡೂ ಸಮಥಿಂಗ್. ಇವರು ಮತ್ತು ಅವರು ದೇ ಬೋತ್ ಸ್ಪೋಕ್ ಆ್ಯಂಡ್ ಲೈಕ್, ಡೋಂಟ್ ಟೇಕ್ ದಟ್ ಡಿಸಿಷನ್, ಅಬ್ರಪ್ಟಾಗಿ ತೊಗೊಳಕ್ಕೆ ಹೋಗಬೇಡಿ, ನಾವೇನಾರು ಮಾಡೋಣ ಅಂತ ಅಂದ್ಬಿಟ್ಟು ಈ ಸ್ಟುಡ್ ಬೈ ಮೀ. ಅವ್ರದ್ದೇನೇ ಒಂದು ಕಷ್ಟ ಇರಲಿ ಅಥವಾ ಏನೇ ಒಂದು ಇದಿರಲಿ, ಈ ಸ್ಟುಡ್ ಬೈ ಮೀ ಆ್ಯಂಡ್ ಇಸ್ ಲೈಕ್, ನೀವೇನೇ ಇದಕ್ಕೆ ಹೀರೋಯಿನ್ ಅಷ್ಟೇ, ಮುಗೀತು. ಆ್ಯಂಡ್ ಹಿ ಡಿಡ್ ಇಟ್. ಈ ಸಿನಿಮಾ ಇರ್ಲಿಲ್ಲ ಸಿನಿಮಾ ಬರ್ತಿದ್ರ
ನಾನು ಸ್ಟೆಪ್ ಬ್ಯಾಕ್ ಮಾಡೋದ್ರಲ್ಲಿದ್ದೆ ಆಗಿತ್ತು. ಆಗ್ಲಿಂದ ನಿಮ್ಗೆ ಆಶ್ವಾಸನೆ ಕೊಡ್ತಾ ತುಂಬಾ ಮಾಡಿದ್ದಾರೆ ಅಂತ. ಈ ಕೋ ಸ್ಟಾರ್ ಸದಾ ಕಾಲ ಅವ್ರು ಕಾಲಿಡಿತಾ ಇರ್ತಾರೆ, ಅವ್ರು ದಯವಿಟ್ಟು ನಂಬೇಡಿ. ಈ ಎಪಿಸೋಡ್ ನಾವು ಕರೆಕ್ಟ್ ಆಗಿ ಏರ್ ಮಾಡ್ತೀವಿ. ಗೊತ್ತಿರ್ಲಿಲ್ಲ. ಸೊ ಐ ವಾಸ್ ಸಪೋಸ್ ಟು ಸ್ಟೆಪ್ ಬ್ಯಾಕ್. ಆದ್ರೆ ಸರ್, ಶ್ರೀನಿವಾಸ್ ಸರ್ ಮತ್ತೆ ವಿಜಯ್ ಸರ್ ನಿಂತ್ಕೊಂಡು ಇಲ್ಲ ನೀವೇನೆ ಮಾಡ್ಬೇಕು ಅಂತ ಹೇಳಿ ದೇ ಸ್ಟುಡ್ ಬೈ ಮೀ. ಅಂಡ್ ಸರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅವ್ರಿಗೆ ಗೊತ್ತು ಅಂದ್ರೆ ಇಂಡಸ್ಟ್ರಿ ಬಗ್ಗೆ ಗೊತ್ತು, ಇಲ್ಲ ಅಂತ ಹೇಳಿ ಅಲ್ಲ. ಬಟ್ ಈಸ್ ಅ ವೆರಿ ಮುಗ್ಧ ಅಂದ್ರೆ ಇನ್ನೋಸೆಂಟ್, ತುಂಬಾ ಇನ್ನೋಸೆಂಟ್ ಪ್ರೊಡ್ಯೂಸರ್ ಅಂತಾನೆ ಹೇಳ್ಬೋದು. ಅಂಡ್ ಲಕ್ಕಿಲಿ ಅವ್ರು ನಮಗೆ ಸಿಕ್ಕಿದ್ದಾರೆ. ಅಂಡ್ ಐ ರಿಯಲಿ ಹೋಪ್ ಅಂಡ್ ಪ್ರೇ, ಗೋವಿಂದನ ಹತ್ರ ನಾನು ಅದನ್ನೇ ಬೇಡ್ಕೊಳ್ಳೋದು, ಈ ಮೂವಿ ಒಳ್ಳೇದಾಗಿ ಬಂದು ಅವ್ರಿಗೆ ಒಂದು ಒಳ್ಳೆ ಹೆಸರು ಅಂಡ್ ಅವ್ರು ಹಾಕಿರೋ ದುಡ್ಡು ಅವ್ರಿಗೆ ವಾಪಸ್ ಸಿಗ್ಲಿ ಅಂತ ಹೇಳಿ. ಏನಾಗುತ್ತೆ, ಇದನ್ನ ಸಿನರ್ಜಿ ಅಂತ ಕರೀತಾರೆ. ನಾವು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ವಿ. ಇದು ಬರೀ ಒಂದು ಪಾಡ್ಕಾಸ್ಟ್ ಅಲ್ಲ, ಈ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಒಂದು ಮ್ಯಾನಿಫೆಸ್ಟೇಷನ್ ಪ್ರಾಸೆಸ್ ಅಂತ ಕರೆಯೋಣ. ದಯವಿಟ್ಟು ನಾವೆಲ್ಲರೂ ಸೇರಿ ಆಸ್ ಆಡಿಯನ್ಸ್ ಒಳ್ಳೆ ಸಿನಿಮಾ, ಒಳ್ಳೆ ಪ್ರೊಡ್ಯೂಸರ್ಸ್ ನ, ಒಳ್ಳೆ ಆಕ್ಟರ್ಸ್ ನ ಪ್ರಮೋಟ್ ಮಾಡೋದು ನಮ್ ಧರ್ಮ. ಅದ್ರ ನಮ್ ಕಡೆಯಿಂದ ನಾವು ಪ್ರಯತ್ನ ಪಡೋಣ. ಅದ್ರ ತಕ್ಕಂತೆ ಈಗ ನಾವು ಶ್ಯಾಮ್ ಕಡೆ ಹೋಗ್ತೀವಿ. ನಾನು ಶ್ಯಾಮ್ ಕಡೆ ಹೋದ ಕೂಡಲೇ ಒಂದು ಶುರುವಾಗಿ ಹೋಗುತ್ತೆ. ಅದನ್ನ ನೀವು ಸ್ವಲ್ಪ ಇಗ್ನೋರ್ ಮಾಡಿ ನಾನು ಸ್ವಲ್ಪ ಸೀರಿಯಸ್ ಪ್ರಶ್ನೆ ಕೇಳ್ತೀನಿ. ತಾವು ಈಗ ಸ್ವಲ್ಪ ಸೀರಿಯಸ್ ಆಗಿ ಶ್ರೀನಿವಾಸ್ ಸರ್ ಅವರು ಪ್ರೊಡ್ಯೂಸರ್ ಮಾತ್ರ ಅದ್ಭುತವಾಗಿ ಹಾಡುಗಳನ್ನ ಬರೆದಿದ್ದಾರೆ. ನೀವು ಅದ್ರ ಬಗ್ಗೆ ಒಂದೆರಡು ಅವ್ರ ಮನೆಯವ್ರು ಇನ್ನು ನಾನು ಮತ್ತೊಂದು ಹಾಡು ಬರಿಬೇಕಾಗಿದ್ದೀನಿ ಅಂದಾಗ ಅವ್ರ ಮನೆಯವರು ಪಾಪ ಪಾಲಿನ ಆಚರಣೆ ಮಾತಾಡಿಸ್ತಾ ಇದ್ದಾರೆ. ಅದಲ್ಲದೆ ಶ್ರೀನಿವಾಸ್ ಸರ್ ಬಗ್ಗೆ ನಾನು ಅಬ್ಸರ್ವ್ ಮಾಡಿದ್ದೇನು ಅಂದ್ರೆ, ನಾನು ತುಂಬಾ ವರ್ಷ ಅಂದ್ರೆ ಇಲ್ಲಿರೋ ಎಲ್ಲರೂ ತುಂಬಾ ವರ್ಷಗಳಿಂದ ಕನ್ನಡ ಸಿನಿಮಾ ರಂಗದಲ್ಲಿರೋರು. ತುಂಬಾ ನಿರ್ಮಾಪಕರುಗಳನ್ನ ನೋಡಿದ್ದೀನಿ. ನಾನು ಪ್ರಮೋಷನ್ ಇವೆಂಟ್ಸ್ ಇರೋದ್ರಿಂದನೂ ನಾನು ತುಂಬಾ ದೊಡ್ಡ ನಿರ್ಮಾಪಕ. ನಿಮ್ಗೊಂದು ಮಾತಾಡಿದ್ರೆ ಸರ್, ನಂದು ನಿಮ್ಮ ಮಧ್ಯೆ ಒಂದು ಕಮರ್ಷಿಯಲ್ಸ್ ಮಾತಾಡಿದ್ರಿ, ವ್ಯಾವಹಾರಿಕವಾದ ಮಾತಾಡಿದ್ರಿ. ಅದನ್ನ ಆಡಿ ಅವ್ರಿಗೆ ನಮ್ಗೊಂದು ನಂಬಿಕೆ ಇರುತ್ತೆ ಈ ನಟರುಗಳಿಗೆ. ಅವರು ಒಂಥರ ಗ್ರಾಂಡೆಡ್ ಅನ್ನೋ ಇದರಲ್ಲಿ ಇರ್ತಾರೆ ಅಂತ ನಂಬಿದ್ದಾರೆ. ಹಾಗಾದ್ರೆ ಸಿನಿಮಾ ಪ್ರಾಸೆಸ್ ಎಲ್ಲ ನಡೆಯುದು. ಇವ್ರು ಏನ್ ಮಾತಾಡಿದ್ರು ನಂದು ಒಬ್ಬಂದೇ ಅಲ್ಲ, ಎಲ್ಲರಿಗೂ ಕಂಪ್ಲೀಟ್ಲಿ ಅವ್ರು ಕಲಿಸು ಇದನ್ನ ಅನಿಸಿ ಅದು ನನಗೆ ತುಂಬಾ ಖುಷಿಯಾಗಿದ್ದು ಏನು ಅಂದ್ರೆ, ಈಗ ಇವ್ರಿಗೊಂದು ಮಾತಾಡಿರ್ತೀವಿ, ಅವ್ರಿಗೊಂದು ಮಾತಾಡಿರ್ತೀವಿ, ಇದನ್ನ ತರಬೇಕು ಬಂದಾಗ ನಾವೇನೋ ಪ್ಲಾನ್ ಮಾಡ್ಕೊಂಡಿರ್ತೀವಿ. ಮನುಷ್ಯನ ಸಹಜ ಗುಣ. ಇವಾಗ ನಾನು ಇಷ್ಟು ರೀತಿ ನನಗೆ ಬರುತ್ತೆ ಅಂತ ಗೊತ್ತಾದ ತಕ್ಷಣ ನಾವೇನೇನೋ ಯೋಜನೆಗಳನ್ನು ಹಾಕೊಂಡಿರ್ತೀವಿ. ಶ್ರೀನಿವಾಸ್ ಅವ್ರ ಬಗ್ಗೆ ನನಗಿರುವ ಅತ್ಯಂತ ದೊಡ್ಡ ಗೌರವದ ವಿಷಯ ಏನು ಅಂದ್ರೆ, ಇದೊಂದು ವಿಷಯ ಮತ್ತೆ ಸಿನಿಮಾ ಮಾಡೋದು ತುಂಬಾ ಕಷ್ಟ ಇರಲ್ಲ. ದುಡ್ಡಿರೋರೆಲ್ಲ ಸಿನಿಮಾ ಮಾಡ್ತಾರೆ ಅನ್ನೋದು ಸುಳ್ಳು, ದುಡ್ಡಿರೋ ಕೈಲಿ ಸಿನಿಮಾ ಆಗುತ್ತೆ ಅನ್ನೋದು ಸುಳ್ಳು. ಸಿನಿಮಾ ಮಾಡೋದು ಕಷ್ಟ, ಸಿನಿಮಾನ ಎಕ್ಸಿಕ್ಯೂಟ್ ಮಾಡೋದು ಕಷ್ಟ. ಪ್ರೊಡಕ್ಷನ್ ಅಲ್ಲೇ ನಿಂತೋಗಿರೋ ಸಿನಿಮಾಗಳು ನೋಡಿದೀನಿ. ಪ್ರೊಡಕ್ಷನ್ ಮಾಡೋದು ಕಷ್ಟ, ಪೋಸ್ಟ್ ಪ್ರೊಡಕ್ಷನ್ ನಡೆದಿದೆ. ಆದ್ರೆ ಸಿನಿಮಾ ರಿಲೀಸ್ ಮಾಡೋದು ಇದು ಎಲ್ಲರಿಗಿಂತ ದೊಡ್ಡ ಕಷ್ಟ. ಅದು ಒಂಥರ ಈ ಏನು ಪ್ರೆಗ್ನೆನ್ಸಿ ಹೇಳ್ತಾರಲ್ಲ, ಅವ್ರು ಗೊತ್ತಿರಲ್ಲ. ಇದು ನೋಡಿ ಸರ್, ಯಾರು ಏನ್ ಬೇಕಾದ್ರೂ ಫ್ರೆಂಡ್ ಆಗ್ಬೋದು. ನಾನ್ ನಟಿ ನಿರ್ದೇಶಕ. ಈ ಒಂದು ಸಿನಿಮಾ ಚೆನ್ನಾಗಿ ಆಗ್ಬೇಕು. ಈ ಸಿನಿಮಾ ಆಗ್ಲಿಲ್ಲ ಅಂದ್ರೆ ನಮ್ಗೆ ಮತ್ತೆ ಕೆಲಸ ಸಿಗ್ತದೆ. ಆದ್ರೆ ಒಬ್ಬ ನಿರ್ಮಾಪಕನಿಗೆ ಹೆಚ್ಚು ಕಡಿಮೆ ಆಗಿದೆ ಅಂದ್ರು ನನಗೆ ಗೊತ್ತಿಲ್ಲ ಅವ್ರದ್ದು ಏನಾಗಬೇಕಂತ. ನಮಗೆ ಗೊತ್ತಿಲ್ಲ. ನಿರ್ಮಾಪಕರು ಉಳಿಬೇಕು. ಆಮೇಲೆ ಅದರಲ್ಲೂ ನಮ್ಮ ಶ್ರೀನಿವಾಸ ಬಗ್ಗೆ ನನಗಿರುವ ಅತ್ಯಂತ ಪ್ರೀತಿ, ಅವ್ರನ್ನ ಕಂಡ್ರೆ ಒಂಥರ ನನಗೆ ತುಂಬಾ ಇಷ್ಟ. ತುಂಬಾ ಇಷ್ಟ ಅಂದ್ರೆ ಮಗು ತರ ಹಾಕೊಂಡು ತಿರ್ಗಾಡ್ಸ್ಬಿಟ್ಟಿದ್ದಾರೆ. ನಿಜ ಈಗ ಕೆಲವರೆಲ್ಲ ಇಷ್ಟಪಟ್ಟವ್ರನ್ನೆಲ್ಲ ಎತ್ತಕ್ಕಾಗಲ್ಲ ಸರ್. ಇರೋ ಫ್ಯಾಕ್ಟ್ ತುಂಬಾ ಚೆನ್ನಾಗಿ ತಿಳಿಸಿದೀರ. ನಾನು ತಿರ್ಗಾ ಆಡಿಯನ್ಸ್ಗೆ ಇದನ್ನೇ ಭರವಸೆ ಕೊಡ್ತೀನಿ. ದಯವಿಟ್ಟು ನೋಡಿ, ಈ ತರ ಪ್ರೊಡ್ಯೂಸರ್ಸ್ ಇದ್ದಾಗ ನಮ್ಗೆ ಕನ್ನಡ ಸಿನಿಮಾ ಅಲ್ಲಿ ಕಾಂಟೆಂಟ್ ಚೆನ್ನಾಗಿಲ್ಲ, ಏನೋ ಬಂದ್ಬಿಡುತ್ತೆ, ಅದೇ ಅಸಭ್ಯವಾದ ಮಾತುಗಳು, ಆತರ ಮಾತುಗಳೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನಾವು ಒಂದು ಆಪರ್ಚುನಿಟಿ ಇನ್ನೊಮ್ಮೆ ಶ್ರೀನಿವಾಸ್ ಅವ್ರಿಗೆ ಕ್ರಿಯೇಟ್ ಮಾಡ್ಕೊಡ್ತಾ ಇರ್ತೀವಿ. ಈ ಮಾತನ್ನ ಹೇಳ್ತಾ ಈ ಒಂದು ಸಣ್ಣ ಒಂದು ಡಿಸ್ಕಷನ್ ಮುಗಿಸ್ತಿದ್ದೀನಿ. ಬಟ್ ನಿಜ ಹೇಳ್ಬೇಕು ಅಂದ್ರೆ ಈ ಎಪಿಸೋಡ್ ಎಂಡೇ ಆಗ್ಬಾರ್ದು. ಎಷ್ಟು ಮಜಾ ಬರ್ತಾ ಇದೆ ಅಂತಂದ್ರೆ ಅಷ್ಟು ಖುಷಿ ಆಯ್ತು. ಥ್ಯಾಂಕ್ ಯು ವೆರಿ ಮಚ್ ನಿಮ್ ಟೈಮ್ ಕೊಟ್ಟಿದ್ದಕ್ಕೆ. ನನಗೆ ಪಾರ್ವತಿ ಅವರೇ
ನಿಮ್ ಮೇಲೆ ಅಪಾರವಾದ ಗೌರವ ಇದೆ. ಯಾಕಂದ್ರೆ ನಿಮ್ ತರ ಹೆಣ್ಮಕ್ಳು ಇನ್ನೂ ಸಾಕಷ್ಟು ಇಂಡಸ್ಟ್ರಿಗೆ ಬರಬೇಕು. ಐ ಥಿಂಕ್ ಶಿ ವೆರಿ ಪ್ರೊಫೆಷನಲ್ ಲೇಡಿ. ಶ್ಯಾಮ್ ಅವ್ರು ರೇಗಿಸ್ತಿರ್ಬೋದು. ಸಾಧ್ಯ ಇಲ್ಲ ಅಯ್ಯೋ ಅಂದ್ರೆ ಸಿಂಗಿಂಗ್ ಆಗೇ ಇರ್ಲಿ ಅವರು. ನಮ್ಮ ಹಂಬಲ್ ಸ್ಟಾರ್ ಇನ್ನೂ ಹಂಬಲ್ ಆಗಿ ಸಕ್ಸಸ್ಫುಲ್ ಆಗಿ ಬೆಳೀಲಿ ಅಂತ ಕೇಳ್ತಾ, ಶ್ಯಾಮ್ ಅವ್ರು ಸದಾಕಾಲ ನಮ್ಗೆ ಇದೇ ತರ ಸಂತೋಷನ ಹಂಚ್ಲಿ ಅಂತ ಕೇಳ್ಕೊಳ್ತಾ ಇದೊಂದು ಸಣ್ಣ ನಮ್ಮ ಸ್ಮಾಲ್ ವಿಡಿಯೋನ ಈಗಲೇ ಮುಗಿಸ್ತಾ ಇದ್ದೀವಿ. ದಯವಿಟ್ಟು ನಮೋ ವೆಂಕಟೇಶ ಸಿನಿಮಾನ ನಾವು ಎಲ್ಲರೂ ಅಲ್ಲಿ ಥಿಯೇಟರ್ ಬಂದೇ ನೋಡ್ಬೇಕು ಅಂತ ವಿನಂತಿ. ಥ್ಯಾಂಕ್ ಯು. ಥ್ಯಾಂಕ್ ಯು.